ನಮಸ್ತೆ ಸ್ನೇಹಿತರೆ, ಶಕ್ತಿ ಚಾನಲ್ಗೆ ಸ್ವಾಗತ. ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಇವತ್ತು ನಾನು ಮಾಡಿ ತೋರಿಸ್ತಿರೋ ರೆಸಿಪಿ ಆರೋಗ್ಯಕರವಾದ ಮತ್ತು ತುಂಬಾ ರುಚಿಯಾದ ಟೋಫು ಬಟರ್ ಮಸಾಲ ಮಾಡೋದು. ಇದನ್ನು ಸೋಯಾ ಪನ್ನೀರ್ ಅಂತ ಕೂಡ ಕರೀತಾರೆ. ಈಗ ಹೇಗೆ ಮಾಡೋದು ಅಂತ ನಾನು ತೋರಿಸ್ತೀನಿ. ಟೋಫು ಅಂತಂದರೆ ಇದು ಪನ್ನೀರ್ ಥರನೇ ಇರುತ್ತೆ. ಸೋಪು ಒಂದು ಬಟ್ಲು ತೊಗೊಂಡಿದ್ದೀನಿ ನಾನು. ಒಂದು 7-8 ಸ್ಪೂನು ಬೆಣ್ಣೆ ತೊಗೊಂಡಿದ್ದೀನಿ. ಈಗ ಇನ್ಸ್ಟೆಂಟ್ ಬಟರ್ ಮಸಾಲ ಮಿಕ್ಸ್ನ ತಂದಿದ್ದೀನಿ ನಾನು. ಈ ಪ್ಯಾಕೆಟ್ನ ನಾನು ಒಂದು ಪ್ಯಾಕೆಟ್ನ ಹಾಕ್ತೀನಿ. ಈ ಇನ್ಸ್ಟೆಂಟ್ ಬಟರ್ ಮಸಾಲ ಮಿಕ್ಸ್ನ ಒಂದು ಬೌಲಿಗೆ ಹಾಕಿದ ಮೇಲೆ ಒಂದು ಅರ್ಧ ಲೋಟ ಹಾಲು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇವಾಗ ನಾನು ತೋರಿಸ್ತಿರೋ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಇವಾಗ ಒಂದು ಬಾಣಲೆ ಇಟ್ಬಿಟ್ಟು ಒಂದು 2 ಸ್ಪೂನು ಎಣ್ಣೆ ಹಾಕಬೇಕು. ಇವಾಗ ಒಂದು ಪಲಾವ್ ಎಲೆ, ಚಕ್ಕೆ, ಲವಂಗ, ಕಾಳುಮೆಣಸು ಇಷ್ಟನ್ನು ನಾವು ಈರುಳ್ಳಿ ಮತ್ತು ಟೊಮೆಟೊ ಪೇಸ್ಟ್ನ ಮಾಡ್ಕೋಬೇಕು. ಇವಾಗ ಈರುಳ್ಳಿ, ಒಂದು ದೊಡ್ಡ ಗೆಡ್ಡೆ ಈರುಳ್ಳಿ ಮತ್ತು 2 ಟೊಮೆಟೊ ಇಷ್ಟನ್ನು ಕೂಡ ಚೆನ್ನಾಗಿ ಮೀಡಿಯಮ್ ಉರಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು. ಗೋಡಂಬಿ ಒಂದು 15-20 ಗೋಡಂಬಿ ಹಾಕಿದ್ದೀನಿ. ಇಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಮೆತ್ತಗಾಗೋವರೆಗೂ ನೀರು ಹಾಕ್ಬಿಟ್ಟು ಬೇಯಿಸಬೇಕು. ಟೊಮೆಟೊ ಮತ್ತು ಈರುಳ್ಳಿ ಚೆನ್ನಾಗಿ ಮೆತ್ತಗಾಗೋವರೆಗೂ ಬೇಯಿಸಬೇಕು. ಇವಾಗ ಬೇಯಿಸಿ ಆದಮೇಲೆ ತಣ್ಣಗಾದಮೇಲೆ ಇವಾಗ ಒಂದು ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ನೀರು ಹಾಕ್ಬಿಟ್ಟು ನಯಸ್ಸಾಗಿ ರುಬ್ಬಬೇಕು. ನೋಡಿ, ಇಷ್ಟು ನಯಸ್ಸಾಗಿ ರುಬ್ಬಬೇಕು. ಈಗ ರುಬ್ಬಿದ್ದಾಯಿತು. ಇವಾಗ ಬಾಣಲಿಗೆ ಒಂದು 3-4 ಸ್ಪೂನು ಬೆಣ್ಣೆ ಹಾಕಬೇಕು. ಬೆಣ್ಣೆನಲ್ಲೇ ನಾವು ಈ ಟೋಫುನ ಕರಿಬೇಕು. ನೋಡಿ, ಇದನ್ನು ಬೆಣ್ಣೆನಲ್ಲೇ ಸ್ವಲ್ಪ ಮಾತ್ರ ಫ್ರೈ ಮಾಡಬೇಕು. ಹೆಚ್ಚು ಫ್ರೈ ಮಾಡಬಾರ್ದು. ಹೆಚ್ಚು ಫ್ರೈ ಮಾಡಿದರೆ ಗಟ್ಟಿ ಆಗಿಬಿಡುತ್ತೆ. ಸ್ವಲ್ಪ ಒಂದು ನಿಮಿಷ ಮಾತ್ರ ಫ್ರೈ ಮಾಡಿಬಿಟ್ಟು ಒಂದು ಪ್ಲೇಟ್ಗೆ ತೆಗೆದಿಡಬೇಕು. ಇವಾಗ ಅದೇ ಬೆಣ್ಣೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕಬೇಕು. ಎಣ್ಣೆ ಬಿಸಿ ಆದಮೇಲೆ ಬೆಣ್ಣೆ ಮತ್ತು ಬಿಸಿ ಆದಮೇಲೆ ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ಹಾಲಿನಲ್ಲಿ ಇನ್ಸ್ಟೆಂಟ್ ಬಟರ್ ಮಸಾಲ ಮಿಕ್ಸ್ನ ಅದನ್ನು ಹಾಕಬೇಕು. ಇವಾಗ ಬೆಣ್ಣೆ ಮತ್ತು ಚೆನ್ನಾಗಿ ಆ ಮಸಾಲೆಗೆ ಹೀರ್ಕೋಬೇಕು. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮೀಡಿಯಮ್ ಉರಿ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇವಾಗ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಈರುಳ್ಳಿ ಮತ್ತು ಟೊಮೆಟೊ ಪೇಸ್ಟ್ನ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು. ಇದನ್ನು ಮೀಡಿಯಮ್ ಉರಿನಲ್ಲೇ ಚೆನ್ನಾಗಿ ಬೇಯಿಸಬೇಕು. ಇವಾಗ ನೀರು ಹಾಕಿಬಿಟ್ಟು ಆ ಮಸಾಲೆ ಎಲ್ಲ ಚೆನ್ನಾಗಿ ಬೇಯಬೇಕು. ಅದಕ್ಕೋಸ್ಕರ ಸ್ವಲ್ಪ ನೀರನ್ನ ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸಬೇಕು. ಮಸಾಲೆ ಚೆನ್ನಾಗಿ ಫ್ರೈ ಆಗಬೇಕು. ಹಸಿ ವಾಸನೆ ಹೋಗ್ಬಿಟ್ಟು ಒಳ್ಳೆ ಘಮ ಬರಬೇಕು. ಅದರಿಂದ ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ನೋಡಿ ಚೆನ್ನಾಗಿ ಕುದಿಸ್ಬೇಕು ಇದನ್ನು. ಇವಾಗ ಕಲರ್ಗೋಸ್ಕರ ನಾನು ಕಾಶ್ಮೀರಿ ಚಿಲ್ಲಿ ಪೌಡರ್ನ ಹಾಕ್ತೀನಿ. ಇದು ಕಲರ್ಗೋಸ್ಕರ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತೀನಿ. ಮಸಾಲೆಗೂ ಇನ್ಸ್ಟೆಂಟ್ ಬಟರ್ ಮಸಾಲೆಗೂ ಕೂಡ ಉಪ್ಪು ಹಾಕಿದ್ದಾರೆ. ಅದರಿಂದ ನಾನು ಸ್ವಲ್ಪ ಉಪ್ಪು ಹಾಕ್ತೀನಿ. ಈಗ ಕಾಶ್ಮೀರಿ ಚಿಲ್ಲಿ ಪೌಡರು ಉಪ್ಪು ಹಾಕಿದ ಮೇಲೆ ಚೆನ್ನಾಗಿ ಒಂದು 2 ನಿಮಿಷ ಚೆನ್ನಾಗಿ ಫ್ರೈ ಮಾಡಬೇಕು. ಇವಾಗ ನಾವು ಬೆಣ್ಣೆನಲ್ಲಿ ಫ್ರೈ ಮಾಡಿ ಇಟ್ಕೊಂಡಿರೋ ಟೋಫುನ ಹಾಕಿಬಿಟ್ಟು ಒಂದು 2 ನಿಮಿಷ ಬೇಯಿಸಬೇಕು. ಇವಾಗ ಕಸೂರಿ ಮೇಥಿನ ಹಾಕಬೇಕು. ಕಸೂರಿ ಮೇಥಿ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದ ಮೇಲೆ ಮುಚ್ಚಳ ಮುಚ್ಚಿಬಿಟ್ಟು ಒಂದು 3 ನಿಮಿಷ ಚೆನ್ನಾಗಿ ಬೇಯೋದಕ್ಕೆ ಬಿಡಬೇಕು. ನೋಡಿ, ಇವಾಗ ನೋಡಿ ಮೇಲೆಲ್ಲ ಬೆಣ್ಣೆ ತೇಲ್ತಾ ಇದೆ. ಅಲ್ಲಿವರೆಗೂ ಕೂಡ ಒಂದು 3 ನಿಮಿಷ ಚೆನ್ನಾಗಿ ಮುಚ್ಚಿಬಿಟ್ಟು ಚೆನ್ನಾಗಿ ಬೇಯಿಸಬೇಕು. ಇವಾಗ ಕೊನೆಯಲ್ಲಿ ಸಣ್ಣದಾಗಿ ಕಟ್ ಮಾಡಿದರೆ ಕೊತ್ತಂಬರಿ ಸೊಪ್ಪನ್ನ ಸೇರಿಸಿದರೆ ನೋಡಿ ರೆಡಿ ಆಯಿತು. ಇದು ಮಾಮೂಲಿ ಪನ್ನೀರ್ ಥರನೇ ಇರುತ್ತೆ. ಇದು ಟೋಫುನ ಇದನ್ನು ಸೋಯಾ ಪನ್ನೀರು ಅಂತ ಕೂಡ ಕರೀತಾರೆ. ತುಂಬಾ ಚೆನ್ನಾಗಿರುತ್ತೆ. ಚಪಾತಿಗೆ, ರೋಟಿಗೆ, ಕುಲ್ಚಾಗೆ ಎಲ್ಲದಕ್ಕೂ ಕೂಡ ತುಂಬಾ ರುಚಿಯಾಗುತ್ತೆ. ಮತ್ತು ನಾವು ಗೀ ರೈಸ್ ಮಾಡಿದರೆ ರೈಸು ಕೂಡ ತುಂಬಾ ರುಚಿಯಾಗಿರುತ್ತೆ. ನಮ್ಮನೇಲಿ ನಾನು ಪರೋಟ ಮಾಡಿದ್ದೆ. ಪರೋಟ ಜೊತೆ ಈಗ ನಾನು ಸರ್ವ್ ಮಾಡ್ತೀನಿ. ನೋಡಿದ್ರಲ್ವ ಎಷ್ಟು ಬೇಗ ಮಾಡ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಆ ಪನ್ನೀರ್ನಷ್ಟೇ ರುಚಿಯಾಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.